ರನ್ ಫಾರ್ ಗಣೇಶ ಸೇ ನೋ ಟು ಡ್ರಗ್ಸ್ ಎಂದು ಮ್ಯಾರಥಾನ್ ಮೂಲಕ ಡ್ರಗ್ಸ್ ವಿರುದ್ಧ ಜಾಗೃತಿಯನ್ನ ಮೂಡಿಸಲಾಗಿದ್ದು, ಯುವ ಜನತೆ ಮಾದಕ ವಸ್ತುಗಳಿಗೆ ದಾಸರಾಗಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳದೆ ಸಮಾಜದಲ್ಲಿ ಸತ್ಪ್ರಜೆಯಾಗಿ ರೂಪುಗೊಳ್ಳಬೇಕು ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಲಹೆಯನ್ನ ನೀಡಿದ್ದಾರೆ. ಇನ್ನು ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಶ್ರೀ ಜನಜಾಗರಣ ಟ್ರಸ್ಟ್ನ ಮಾಧವ ಕೃಪಾ ಗಣೇಶ ಉತ್ಸವ ಸಮಿತಿ ಹಾಗೂ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗಳ ಸಹಯೋಗದಲ್ಲಿ ರನ್ ಫಾರ್ ಗಣೇಶ ಸೇ ನೋ ಟು ಡ್ರಗ್ಸ್ ಶೀರ್ಷಿಕೆಯಡಿ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿಗಾಗಿ ಸಮುದಾಯ ಮ್ಯಾರಥಾನ್ ಓಟಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಈಗಾಗಲೇ ಬಹಿರಂಗವಾಗಿದೆ. ಡ್ರಗ್ಸ್ ತಯಾರಿಕಾ ಘಟಕದ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿ ಅಪಾರ ಪ್ರಮಾಣದ ಡ್ರಗ್ಸ್ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಯುವ ಜನತೆ ಡ್ರಗ್ಸ್ ನಂತಹ ಮಾದಕ ವಸ್ತುಗಳ ದುಶ್ಚಟಗಳಿಗೆ ದಾಸರಾಗದೆ ಆರೋಗ್ಯವಂತರಾಗಿ ಜೀವನವನ್ನ ನಡೆಸಬೇಕು ಎಂದು ಸಲಹೆಯನ್ನ ಕೊಟ್ಟಿದ್ದಾರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಕಾಮಾಕ್ಷಿ ಆಸ್ಪತ್ರೆ ಇವರ ವತಿಯಿಂದ ಪ್ರತಿ ವರ್ಷವೂ ಕೂಡ ಈ ಏನು ಮಾಧವ ಕೃಪಾ ಗಣೇಶ ಉತ್ಸವವನ್ನು ಏರ್ಪಡಿಸ್ತಾ ಬಂದಿದ್ದೀವಿ. ಅತ್ಯಂತ ಒಂದು ಸಂತೋಷದ ವಿಚಾರ, ಇವತ್ತು ನಾವು ಕೂಡ ಇದಕ್ಕೆ ಒಂದು ಕೈ ಜೋಡಿಸುವಂಥದ್ದು ಕೆಲಸ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋದಕ್ಕೆ ಭಾರತದಲ್ಲಿ ಎಷ್ಟೊಂದು ಒಂದು ರೀತಿಯ ಒತ್ತಡಗಳಿದ್ದಾವೆ. ನಮ್ಮ ನಿತ್ಯ ಜೀವನ ಇರ್ಬೋದು, ನಮ್ಮದೇ ಆದಂಥ ಒಂದು ಆಹಾರ ಪದ್ಧತಿ ಇರ್ಬೋದು, ಎಲ್ಲನೂ ಕೂಡ ನಮಗೆ ಭಾಳ ದೊಡ್ಡ ಒಂದು ಒತ್ತಡಗಳಿದ್ದಾವೆ. ಆದರೂ ಸಹ ಇದೆಲ್ಲಕ್ಕೂ ಕೂಡ ನಾವು ಮೀರಿ ಒಂದು ಒಳ್ಳೆ ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡಬೇಕಂದ್ರೆ ಮೊದಲನೇ ಒಂದು ಕರ್ತವ್ಯ ವ್ಯಾಯಾಮ. ಆ ನಿಟ್ಟಿನಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ ತುಂಬಿಸುವಂಥದ್ದು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೆ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮದ ಸಂಘಟಕರಿಗೆ ಮತ್ತು ಇಡೀ ನಮ್ಮ ಏನು ಕಾಮಾಕ್ಷಿ ಆಸ್ಪತ್ರೆ ಇರ್ಬೋದು, ಅದರ ಸಿಬ್ಬಂದಿ ಇರ್ಬೋದು, ಮತ್ತು ನಮ್ಮ ಸಂಘಟನೆ ಕೂಡ ಏನಿದೆ ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಆರೋಗ್ಯದ ಒಂದು ತಜ್ಞರಿದ್ದಾರೆ ಇಲ್ಲಿ, ವೈದ್ಯರಿದ್ದಾರೆ ಇಲ್ಲಿ, ಅವರೆಲ್ಲರೂ ಹೇಳ್ತಾರೆ ಎವ್ರಿ ಹೌಸ್ ಹೋಲ್ಡ್ ಇಸ್ ಜಸ್ಟ್ ಅವೇ ಫ್ರಮ್ ಬ್ಯಾಂಕ್ರಪ್ಸಿ ವಿತ್ ಒನ್ ವೆರಿ ಬಿಗ್ ಇಲ್ನೆಸ್. ಒಂದೇ ಒಂದು ದೊಡ್ಡ ಕಾಯಿಲೆ ಅಥವಾ ಒಂದು ದೊಡ್ಡ ಒಂದು ಏನಾದರೂ ಒಂದು ಘಟನೆಯಿಂದ ನಿಮ್ಮ ಇಡೀ ಬ್ಯಾಂಕ್ ಖಾತೆಯನ್ನು ಖಾಲಿ ಆಗುವಂಥದ್ದು, ಝೀರೋ ಆಗುವಂಥದ್ದು ಒಂದು ಆಸ್ಪತ್ರೆಯಿಂದ ಒಂದು ಬಿಲ್ಲಿಂದ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಎಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲೂ ಸಹ ಆರೋಗ್ಯದಲ್ಲಿ ನಾವು ಒಂದು ಒಳ್ಳೆಯ ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡಬೇಕಂದ್ರೆ ಇಂಥ ವ್ಯಾಯಾಮ ಮಾಡೋದು, ಅದಕ್ಕೆ ಪ್ರೇರಣೆ ತುಂಬಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ಇದರ ಮೂಲಕ ಒಂದು ದೊಡ್ಡ ಪ್ರಿವೆನ್ಷನ್ ಆಗುತ್ತೆ. ವ್ಯಾಯಾಮನೇ ಒಂದು ದೊಡ್ಡ ಪ್ರಿವೆನ್ಷನ್ ಅಂತ ಈ ವೇದಿಕೆ ಮೂಲಕ ಹೇಳ್ತಾ, ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೆ ಒಂದು ಕೃತ್ಯವನ್ನು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಇಲ್ಲಿ ಒಂದು ಮುಂಬೈ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಒಂದು ರೇಡ್ ಮಾಡಿ ಒಂದು ದೊಡ್ಡ MDMA ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದ್ದು, ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆದಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮನೆ ನಿವೇಶನ ಹರಾಜು ಮಾಡಿದೆ. ಕೇವಲ 2030 ಸೈಟಿಗೆ 2 ಕೋಟಿ ಕೊಟ್ಟು ಖರೀದಿಯನ್ನ ಮಾಡಲಾಗಿದೆ. ಇದು ಒಂದು ರೀತಿಯ ಆಶ್ಚರ್ಯವಾಗಿದೆ. ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಕೊಡಲು ಈ ರೀತಿ ಮಾಡಲಾಗಿದೆ ಎನಿಸುತ್ತಿದೆ. 50-50 ಅನುಪಾತದಲ್ಲಿ ಇಬ್ಬರು ಅಧಿಕಾರಿಗಳು ದರೋಡೆ ಮಾಡಿದ್ರು. ಈ ಹಗರಣದಲ್ಲಿ ಸಿಎಂ ಅವರ 14 ಸೈಟ್ ಕೂಡ ಸೇರಿಕೊಂಡಿತು. ಈ ಅಧಿಕಾರಿಗಳ ಮೇಲೆ ಒಂದೇ ಒಂದು ಕ್ರಮ ಆಗಲಿಲ್ಲ. ದೇಸಾಯಿ ವರದಿ, ಲೋಕಾಯುಕ್ತ ಮಧ್ಯಂತರ ವರದಿ ಏನಾಯ್ತು ಎಂಬುದೇ ಗೊತ್ತಾಗಿಲ್ಲ. ಮುಡಾ ಸೈಟ್ ಮಾರಾಟ ವೇಳೆ ಅಧಿಕಾರಿಗಳು ಸೂಕ್ತ ಮಾಹಿತಿಯನ್ನ ನೀಡಬೇಕು. ಸಾರ್ವಜನಿಕರು ಮೋಸ ಹೋಗೋದನ್ನ ತಪ್ಪಿಸಬೇಕು. 2030 ಸೈಟ್ಗಳನ್ನ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡ್ತೀರಾ? ನಿವೇಶನ ರಹಿತ ಜನಸಾಮಾನ್ಯರಿಗೆ ಯಾವಾಗ ಸೈಟ್ ಕೊಡ್ತೀರಾ? 5,000 ಅಕ್ರಮ ನಿವೇಶನಗಳನ್ನ ವಾಪಸ್ ಪಡೆಯಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ರಘು ಕೌಟಿಲ್ಯರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ನಂತರ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿ ಅಸ್ತಿತ್ವಕ್ಕೆ ಬಂದ MDA ಮೊನ್ನೆ ನೂರಾರು ನಿವೇಶನಗಳನ್ನು ಈ ಹರಾಜು ಪ್ರಕ್ರಿಯೆಯನ್ನು ಮಾಡಿದೆ. ಅದರ ಮಾಹಿತಿ ಆಧರಿಸಿ ಹೇಳ್ಬೋದಾದರೆ 200 ನಿವೇಶನಗಳು 100 ಕೋಟಿಗೂ ಹೆಚ್ಚಿನ ದರದಲ್ಲಿ ನಿವೇಶನದಾರರು ಹರಾಜನ್ನು ಕೂಗಿದ್ದಾರೆ.
ಕೇವಲ 20-30 ಸೈಟ್ಗೆ 2 ಕೋಟಿವರೆಗೆ ಕೂಗಿದ್ದಾರೆ ಅಂತಕ್ಕಂಥದ್ದು. 50-80 ನಿವೇಶನವನ್ನು 9 ಕೋಟಿವರೆಗೆ, ಅಂದರೆ ಭಾಳ ಸಖೇದ ಆಶ್ಚರ್ಯ. ಮಾರುಕಟ್ಟೆಗಳಲ್ಲಿ ಇಲ್ಲದೆ ಇರುವಂಥ ಬೆಲೆಗಿಂತ ಭಾಳ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆದಿರೋದ್ರ ಸುತ್ತ ಈಗಾಗಲೇ ಚರ್ಚೆ ಆರಂಭ ಆಗಿದೆ. ಈ ಕರೆದಂಥ ನಿವೇಶನಗಳಾದರೂ ಯಾವುದು, ಎಲ್ಲೋ ಅಲ್ಲಿ ಉಳಿದಂಥ, ಯಾಕೆಂದರೆ 5,000ಕ್ಕೂ ಹೆಚ್ಚು ನಿವೇಶನಗಳು ಈಗಾಗಲೇ ದರೋಡೆ ಆಗೋಗಿದೆ. ಇನ್ನೇನು ಉಳಿದಿಲ್ಲ ಮೂಡಾದಲ್ಲಿ. ಅಲ್ಲಿ ಇಲ್ಲಿ ನೀವೆಲ್ಲ ಅದನ್ನು ಸ್ಥಳ ಮಾಜರ್ ಮಾಡಿದ್ರೆ ಮಾಧ್ಯಮದವರು ಗೊತ್ತಾಗುತ್ತೆ ಈ ಕರೆದಿರೋ ಅಂಥ ನಿವೇಶನಗಳೇ ಇವತ್ತು 1ಕ್ಕೆ 4-5ರಷ್ಟು ಮಾರುಕಟ್ಟೆ ಬೆಲೆಗಿಂತ ಇವತ್ತು ಕೂಗಿದೆ ಅಂದರೆ ಇದು ಒಂದು ಆಶ್ಚರ್ಯ. ಮತ್ತು ಮೈಸೂರು ನಗರದಲ್ಲಿ ನಿವೇಶನಕ್ಕೆ ಬೇಡಿಕೆ, ಯಾಕೆಂದರೆ ರಿಯಲ್ ಎಸ್ಟೇಟು ಕುಸ್ತೋಗಿರೋದಕ್ಕೆ ಬೂಸ್ಟ್ ಕೊಡಲಿಕ್ಕೆ ಕೂಡ ಈ ರೀತಿ ಕೂಗಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ಇದೆ. ಅದೇನೇ ಇರಲಿ, ಆದರೆ ನಮ್ಮ ಆತಂಕ ಇವತ್ತು ಮಾಧ್ಯಮಗೋಷ್ಠಿಗೆ ಕರೆದಿರ್ತಕ್ಕಂಥ ವಿಚಾರ ಏನಂದರೆ, ಕಳೆದ ವರ್ಷದಲ್ಲಿ ಈ ರಾಜ್ಯ ಕಂಡು ಕೇಳರಿಯದೇ ಇರತಕ್ಕಂಥ ಒಂದು ಬಹುದೊಡ್ಡ ಮೂಢ ಹಗರಣ ನಡೀತು. 2 ಆಯುಕ್ತರುಗಳು ನೀತಿ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ 50-50ರ ಅನುಪಾತದ ಹೆಸರಿನಲ್ಲಿ ನಿವೇಶನಗಳು ದರೋಡೆ ಆದವು. ಅಕ್ಷರಶಃ ದರೋಡೆ, ಇದಕ್ಕೆ ಬೇರೆ ಪದನ ನಾನು ಯಾವತ್ತೂ ಉಪಯೋಗಿಸಿಲ್ಲ. ಆದರೆ ಈ ಒಂದು ಹಗರಣದಲ್ಲಿ ಮುಖ್ಯಮಂತ್ರಿಗಳ 14 ನಿವೇಶನ ಕೂಡ ಸಿಲುಕಾಕೊಳ್ತು. ತನಿಖೆ ಕೂಡ ನಡೀತಾ ಇದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವರ ಕುಟುಂಬ ತಪ್ಪಿನ ಅರಿವಾಗಿ ಈಗಾಗಲೇ ನಿವೇಶನ ಕೂಡ ಸರೆಂಡರ್ ಮಾಡಿದ್ದಾರೆ. ಆದರೆ ಈ ಸಂಬಂಧವಾಗಿ ಯಾವುದೇ ಅಧಿಕಾರಿಯ ವಿರುದ್ಧ ಒಂದೇ ಒಂದು ಕ್ರಮ ಕೂಡ ಜರುಗಿಸ್ತಿಲ್ಲ. ಯಾಕೆಂದರೆ ಅದು ಮುಖ್ಯಮಂತ್ರಿಗಳ ರಕ್ಷಣೆಗಾಗಿ ಮಾಡಿದಂಥದ್ದು ಅನ್ನೋದು ಬೇರೆ ಇರುವಂಥ ವಿಚಾರ. ಇದೇನೇ ಇರಲಿ, ಈ 14 ನಿವೇಶನಗಳನ್ನ 5,000 ನಿವೇಶನ ನುಂಗ್ಬಿಡುತ್ತಲ್ಲ, 14 ನಿವೇಶನ, ಅದು ನಮ್ಮ ಆತಂಕ. ಇದುವರೆಗೆ ಅದರ ಬಗ್ಗೆ ಸದ್ದಿಲ್ಲ. ದೇಸಾಯಿ ಆಯೋಗದ ವರದಿ ಏನಾಯಿತು ಗೊತ್ತಿಲ್ಲ. ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಮಧ್ಯಂತರ ವರದಿ ಮೇಲೆ ಏನು ಆಕ್ಷನ್ ತಗೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇಲ್ಲ. 50-50 ಅನುಪಾತದಲ್ಲಿ ಒಂದೇ ಒಂದು ನಿವೇಶನನೂ ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ನಿವೇಶನ ಕೂಡ ಕೊಡಕ್ಕೆ ಬರಲ್ಲ. ಆದರೆ ಇವತ್ತು ಇಡಿ ಕೂಡ ಜಾರಿ ನಿರ್ದೇಶನಾಲಯ ಹಲವಾರು ನಿವೇಶನಗಳನ್ನು ಮುಟ್ಟುಗೋಲು ಹಾಕೊಂಡು ತನಿಖೆ ನಡೀತಾ ಇದೆ. ಆದರೆ ಇದುವರೆಗೆ ಎಷ್ಟು ನಿವೇಶನಗಳು ಈ ಪರಿಯಾಗಿ ಇವತ್ತು ಲೂಟಿಯಾಗಿದೆ ಅನ್ನುವಂಥ ಮಾಹಿತಿನ ಈಗ ಬಂದಿರೋಂಥ ಅಭಿವೃದ್ಧಿ ಪ್ರಾಧಿಕಾರನಾರು ಹೇಳಬೇಕಾಗಿತ್ತು. ಸರ್ಕಾರ ಅಂತೂ ಇದರಲ್ಲಿ ಶಾಮೀಲಾಗಿದೆ, ನಗರಾಭಿವೃದ್ಧಿ ಇಲಾಖೆ. ನಾನು ಈಗಾಗಲೇ ಹಿಂದೆನೇ ಕಾರ್ಯದರ್ಶಿಗೆ ದೀಪಾ ಚೋಳನವರಿಗೆ ಪತ್ರ ಬರೆದಿದ್ದೆ, ಮುಖ್ಯ ಕಾರ್ಯದರ್ಶಿಗಳಿಗೂ ಪತ್ರ ಬರೆದಿದೆ. ನೀವು ಸರ್ಕಾರ ಏನು ಮಾಡ್ತಿದ್ದೀರಿ? ತನಿಖೆ ನಡೆಯೋದು ಒಂದು ಕಡೆ, ಆದರೆ ನಗರಾಭಿವೃದ್ಧಿ ಸರ್ಕಾರದ ಆಸ್ತಿ ದರೋಡೆ ಆದಮೇಲೆ ಅದು ವಾಪಸ್ ತರಬೇಕಲ್ಲ. ಅದು ವಾಪಸ್ ತರೋ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಇಲಾಖೆ ಮತ್ತು ಈಗ ಅಭಿವೃದ್ಧಿ ಪ್ರಾಧಿಕಾರ ಯಾವ ಹೆಜ್ಜೆಗಳನ್ನು ಇಟ್ಟಿದೆ?